ಸೂರ್ಯನಾರಾಯಣಕ್ಕೆ ಕುಷ್ಠರೋಗ ಈ ಸ್ಥಳದಲ್ಲಿ ನಿವಾರಣೆಯಾಗಿದೆ. ಅದೇ ರೀತಿ ಮನುಷ್ಯರಿಗೆ ಏನೇ ಚರ್ಮ ರೋಗಗಳಿದ್ರೂ ಈ ಕಾವೇರಿ ನದಿಯಲ್ಲಿ ಸೂರ್ಯನಾರಾಯಣ ಸ್ನಾನ ಮಾಡಿ ಈಶ್ವರನ ಪೂಜೆ ಮಾಡಿದರಂತೆ. ಅದೇ ರೀತಿ ಮನುಷ್ಯರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಈಶ್ವರನಿಗೆ ಅಭಿಷೇಕ ಮಾಡಿಸಿ ಆ ಅಭಿಷೇಕ ನೀರವನ್ನು 48 ದಿವಸ ಸ್ನಾನ ಮಾಡಿದರೆ ಚರ್ಮ ರೋಗ ನಿವಾರಣೆ ಆಗ್ತದೆ ಅಂತ ಪ್ರತೀತಿ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನೊಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಹಿಂದೆ ಕಾಣಿಸ್ತಿರೋದೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬಂದುಬಿಟ್ಟು ಮೈಸೂರಿನ KR ನಗರದಲ್ಲಿದೆ. KR ನಗರದಿಂದ ಒಂದು 3-4 ಕಿಲೋಮೀಟರ್ ದೂರ ಇದೆ. ಮೈಸೂರಿನಿಂದ ಒಂದು 60 ಕಿಲೋಮೀಟರ್ ದೂರ ಇದೆ. ನೋಡಿ ಹಿಂದೆ ಹೇಗೆ ಇದೆ ದೇವಸ್ಥಾನ ಅಂತ. ಇಲ್ಲಿ ಹಿಂದೆ ನಿಮಗೆ ಕಾಣಿಸ್ತಿರೋದು ಕಾವೇರಿ ನದಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಇಲ್ಲಿನ ವಿಶೇಷ ಏನಿದೆ ತಿಳ್ಕೊಳ್ಳೋಣ. ದೇವಸ್ಥಾನದ ಮುಂಭಾಗ ನೋಡ್ಬೋದು ಗೋಪುರ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ದೇವಸ್ಥಾನದ ಮುಂದೆ ಒಂದು ಆಂಜನೇಯನ ವಿಗ್ರಹ ಕೂಡ ಇದೆ. ಹಾಗೆ ಇಲ್ಲೊಂದು ಮಂಟಪ ಕೂಡ ಇದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಚೋಳರ ಕಾಲದ ಲಕ್ಷಣಗಳನ್ನು ಹೊಂದಿದೆ ಮತ್ತು ಇದನ್ನು 14ನೇ ಶತಮಾನದಲ್ಲಿ ವಿಜಯನಗರದ ರಾಜರು ನಿರ್ಮಿಸಿದ್ದಾರೆ. ಇದರ ಇನ್ನೊಂದು ವಿಶೇಷ ಏನಂದರೆ ಇದು ಮೈಸೂರು ಜಿಲ್ಲೆಯ ಹಳೆಯ ಪಟ್ಟಣವಾದ ಎಡತೊರೆ 1930ರ ದಶಕದಲ್ಲಿ ಆಧುನಿಕ ಕೃಷ್ಣರಾಜನಗರಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಕಾವೇರಿ ನದಿಯ ಪ್ರವಾಹದಲ್ಲಿ ಪಟ್ಟಣವು ಸಂಪೂರ್ಣವಾಗಿ ನಾಶವಾಗಿದ್ದು ಇಡೀ ಪಟ್ಟಣವನ್ನು ಸುಮಾರು 3 ಕಿಲೋಮೀಟರ್ ಸ್ಥಳಾಂತರಿಸಬೇಕಾಯಿತು. KR ನಗರ ಎಂಬ ಹೊಸ ಪಟ್ಟಣವನ್ನು 1920ರಿಂದ 30ರ ದಶಕದ ನಡುವೆ ಮೈಸೂರಿನ ಮಹಾರಾಜ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದರು. ಸ್ನೇಹಿತರೆ, ಇಲ್ಲಿನ ವಿಶೇಷತೆ, ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರಾದಂಥ ಇವರಿಂದ ನಾರಾಯಣ ಸ್ವಾಮಿಯವ್ರ ಜೊತೆ ಮಾತಾಡಿಕೊಂಡು ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೀನಾಕ್ಷಂಬಾ ಸಮೇತ ಅರ್ಕೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಈ ಕ್ಷೇತ್ರ ಅರ್ಕ ಅಂದರೆ ಸೂರ್ಯನಿಗೆ ಹೇಳ್ತಾರೆ. ಸೂರ್ಯ ಸ್ವಾಮಿ ಈ ಈಶ್ವರನ ಕುರಿತು ತಪಸ್ಸನ್ನು ಆಚರಿಸಿ ಸೂರ್ಯನಾರಾಯಣ ಈಶ್ವರನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋ ಕಾರಣ ಇದಕ್ಕೆ ಅರ್ಕೇಶ್ವರ ಅಂತ ಹೆಸರು. ಅದೇನಕ್ಕೆ ಸೂರ್ಯನಾರಾಯಣ ಇಲ್ಲಿ ಈಶ್ವರನ ಪ್ರತ್ಯಕ್ಷ ಅಂದರೆ ಪ್ರತಿಷ್ಠಾಪನೆ ಮಾಡಿದ ಅಂದರೆ ನಾರಾಯಣಗೆ ಕುಷ್ಠರೋಗ ಬರಲಿ ಅಂತ ಸ್ತ್ರೀ ಶಾಪ ಬಂದಿತ್ತು. ಆ ಶಾಪ ವಿಮೋಚನೆಗೋಸ್ಕರ ಅವನು ದೇವಾನುದೇವತೆಗಳಲ್ಲಿ ಹೋಗಿ ಆಗ ಬ್ರಹ್ಮನಲ್ಲಿ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ನೀನು ಲೋಕಕ್ಕೆ ಹೋಗಿ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೋ ಅಲ್ಲಿಂದ ನೀನು ಹೋಗಿ ಕಾವೇರಿ ನದಿ ಎಲ್ಲಿ ಬಂದು ಎಡಕ್ಕೆ ತಿರುಗಿ ಮತ್ತು ಬಲಕ್ಕೆ ತಿರುಗಿ ಹೋಗುತ್ತೋ ಯು ಆಕಾರದಲ್ಲಿ ಹೋಗುತ್ತೋ ಅಲ್ಲಿ ನೀನು ಈಶ್ವರನ ಕುರಿತು ತಪಸ್ಸನ್ನು ಆಚರಿಸಿದರೆ ಆ ಈಶ್ವರ ನಿಮಗೆ ಅಲ್ಲಿ ಪ್ರತ್ಯಕ್ಷನಾದರೆ ನಿನಗೆ ಬಂದಿರತಕ್ಕ ಕುಷ್ಠರೋಗ ನಿವಾರಣೆ ಆಗ್ತದೆ ಅಂತ ಸೂರ್ಯನಾರಾಯಣನಿಗೆ ಬ್ರಹ್ಮ ಹೇಳ್ತಾರಂತೆ. ಅದೇ ರೀತಿ ಸೂರ್ಯನಾರಾಯಣ ತಲಕಾವೇರಿಯಲ್ಲಿ ಕಾವೇರಿ ಹುಟ್ಟುತ್ತದೆ. ಅಲ್ಲಿಂದ ಆ ಕಾವೇರಿ ನದಿ ದಡದಲ್ಲಿ ಬರುವಾಗ ಬ್ರಹ್ಮ ಹೇಳಿದಂಥ ಸ್ಥಳ ಈ ಎಡತೊರೆ ಕ್ಷೇತ್ರದಲ್ಲಿ ಸಿಗ್ತದೆ. ಆ ಸ್ಥಳದಲ್ಲಿ ಈಶ್ವರನನ್ನು ಕುರಿತು ಸೂರ್ಯನಾರಾಯಣ ದೇವಾನುದೇವತೆಗಳ 48 ಒಂದು ವರ್ಷಕ್ಕೆ ನಮಗೊಂದು ವರ್ಷಕ್ಕೆ ಅವ್ರಿಗೆ ಒಂದು ದಿವಸ ಆಗುತ್ತೆ. ಅದೇ ರೀತಿ ಅವನು 48 ವರ್ಷ ತಪಸ್ಸನ್ನು ಆಚರಿಸಿದ್ದಾನೆ. ಆಮೇಲೆ ನರ್ಮದಾ ನದಿಯಿಂದ ಶಿವಲಿಂಗವನ್ನು ತಂದು ಸೂರ್ಯನಾರಾಯಣ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಶ್ವಮೇಧಾದಿ ಯಾಗಗಳನ್ನೆಲ್ಲ ಮಾಡಿದ ಮೇಲೆ ಆ
ಆ ಸೂರ್ಯನಾರಾಯಣ ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗದಲ್ಲಿ ಈಶ್ವರ ಪ್ರತ್ಯಕ್ಷನಾಗಿದ್ದಾನೆ ಅಂತ ಹಿರಿಯಕರು ಮತ್ತಿಲ್ಲಿ ಸ್ಥಳ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಸ್ಥಳ ಪುರಾಣ ಅದು ಮೈಸೂರು ಮಹಾರಾಜರ ಕಾಲದಲ್ಲಿ ಇಲ್ಲಿ ಬರೆದಿದ್ದ ಇದೆ. ಅದು ಮೈಸೂರಲ್ಲಿ ಗ್ರಂಥಾಲಯದಲ್ಲಿ ಸಿಗ್ತದೆ. ಸ್ಥಳ ಪುರಾಣ ಇಲ್ಲಿ ಅರ್ಕನಾಥ ಪುರಾಣ ಅಂತ ಶಿವಪುರಾಣದಲ್ಲಿ ಬರುವಂಥ ಒಂದು ವಾಕ್ಯ ಅಲ್ಲಿ ಮೈಸೂರಲ್ಲಿ ಸಿಗ್ತದೆ. ಸೂರ್ಯನು ಈಶ್ವರನ ಪ್ರತಿಷ್ಠಾಪನೆ ಮಾಡಿದ ಕಾರಣ ಈ ಕ್ಷೇತ್ರಕ್ಕೆ ಅರ್ಕೇಶ್ವರ ಅಂತ ಬರ್ತದೆ. ಈ ದೇವಸ್ಥಾನದ ಎಡಗಡೆ ನದಿ ಹರಿಯೋದ್ರಿಂದ ಇದಕ್ಕೆ ಎಡತೊರೆ ಅಂತ ಹೆಸರು. ಸೂರ್ಯನಾರಾಯಣ 48 ವರ್ಷ ತಪಸ್ಸನ್ನು ಆಚರಿಸಿದ ನೆನಪಿಗೋಸ್ಕರ ಈ ದೇವಾಲಯದ ಸುತ್ತಲೂ 48 ಲಿಂಗಗಳನ್ನು ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದೊಂದು ದೇವರಿಗೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಹಾಗೆ ಸೂರ್ಯನಾರಾಯಣ ಅಶ್ವಮೇಧಾದಿ ಯಾಗಗಳು ಮಾಡಿದಂಥ ಸ್ಥಳ ಈ ದೇವಾಲಯ ಹಿಂದ್ಗಡೆ ಈಗಿನದಲ್ಲಿ ಅಲ್ಲಿ ಪಂಪ್ ಹೌಸನ್ನು ಕೃಷ್ಣರಾಜನಗರಕ್ಕೆ ಕುಡಿಯೋ ನೀರು ತಗೊಂಡು ಹೋಗೋಕ್ಕೆ ವಾಟರ್ ಸಪ್ಲೈ ಪಂಪ್ ಹೌಸ್ ಮಾಡಿದ್ದಾರೆ. ಅಲ್ಲಿ ಆ ಸೂರ್ಯ ಯಜ್ಞ ಮಾಡಿದಂಥ ಸ್ಥಳ ಇದೆ. ಅಲ್ಲಿ ಈಗ ಅಗದ್ರ ಕೆಳಗಡೆ ಆಗಿದ್ರೆ ಸೂರ್ಯ ಹೋಮ ಮಾಡಿದಂಥ ವಿಭೂತಿ ಸಿಗುತ್ತೆ. ಸೂರ್ಯನಾರಾಯಣಕ್ಕೆ ಕುಷ್ಠರೋಗ ಈ ಸ್ಥಳದಲ್ಲಿ ನಿವಾರಣೆಯಾಗಿದೆ. ಅದೇ ರೀತಿ ಮನುಷ್ಯರಿಗೆ ಏನೇ ಚರ್ಮ ರೋಗಗಳಿದ್ದರೂ ಈ ಕಾವೇರಿ ನದಿಯಲ್ಲಿ ಸೂರ್ಯನಾರಾಯಣ ಸ್ನಾನ ಮಾಡಿ ಈಶ್ವರನ ಪೂಜೆ ಮಾಡಿದರಂತೆ. ಅದೇ ರೀತಿ ಮನುಷ್ಯರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಈಶ್ವರನಿಗೆ ಅಭಿಷೇಕ ಮಾಡಿಸಿ ಆ ಅಭಿಷೇಕ ನೀರವನ್ನು 48 ದಿವಸ ಸ್ನಾನ ಮಾಡಿದರೆ ಚರ್ಮ ರೋಗ ನಿವಾರಣೆ ಆಗ್ತದೆ ಅಂತ ಪ್ರತೀತಿ ಇದೆ. ಸೂರ್ಯನಾರಾಯಣ ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗದಲ್ಲಿ ಈಶ್ವರ ಶಿವರಾತ್ರಿ ಹಬ್ಬದ ದಿವಸ ಪ್ರತ್ಯಕ್ಷನಾಗಿದ್ದಾರಂತೆ. ಅದೇ ರೀತಿ ಪ್ರತಿ ಶಿವರಾತ್ರಿ ದಿವಸ ಸೂರ್ಯನಾರಾಯಣ ಬಂದು ಈಶ್ವರನ ಪೂಜೆ ಮಾಡ್ತಾನೆ ಅಂತ ಪ್ರತೀತಿ ಇದೆ. ಸೂರ್ಯಕಿರಣ ಶಿವಲಿಂಗದ ಮೇಲೆ ಬೀಳುತ್ತೆ. ಆವತ್ತಿನ ದಿವಸ ಜಾಗರಣೆ ಎಲ್ಲ ಆಗುತ್ತೆ. ತುಂಬ ಜನ ಸೂರ್ಯಕಿರಣ ಬೀಳುವಂಥ ಸಂದರ್ಭವನ್ನು ನೋಡಲಿಕ್ಕೆ ತುಂಬ ಜನ ಸೇರಿರ್ತಾರೆ. ಸೂರ್ಯ ಜಯಂತಿ ರಥಸಪ್ತಮಿ ಆಗಿರ್ತದೆ. ಆ ದಿವಸ ಇಲ್ಲಿ ರಥೋತ್ಸವ ಆಗುತ್ತೆ. ಮಾಘ ಶುದ್ಧ ಪಾಡ್ಯದಿಂದ ಮಾಘ ಶುದ್ಧ ದ್ವಾದಶಿ ತನಕ 12 ದಿವಸ ರಥೋತ್ಸವದ ಕಾರ್ಯಕ್ರಮ ಆಗುತ್ತೆ. ರಥಸಪ್ತಮಿ ರಥೋತ್ಸವ ಆಗುತ್ತೆ. ಪಂಚಮಿ ದಿವಸ ಗಿರಿಜಾ ಕಲ್ಯಾಣೋತ್ಸವ ಆಗುತ್ತೆ. ನವಮಿ ದಿವಸ ದೇವರ ತೆಪ್ಪೋತ್ಸವ ಹೊಳೆಯಲ್ಲಿ ಆಗುತ್ತೆ. 12ನೇ ದಿವಸ ಶಯನೋತ್ಸವ ಆಗಿ ಅವತ್ತಿನ ಜಾತ್ರೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಇದಿಷ್ಟು ಈ ಸ್ಥಳದ ಮಹಾತ್ಮೆ. ಇದು ಎಡತ್ವರೆ ಅಂತ ಇದ್ರ ಹೆಸರು, ಊರ ಹೆಸರು. KRS ಕಟ್ಟಿದಾಗ ಅಲ್ಲಿ KRS ಅಲ್ಲಿ ನಿಂತಂಥ ನೀರು ಹಿಂದೆ ಬಂದು ಇಲ್ಲೆಲ್ಲ ಊರು ಮುಳುಗಡೆ ಆದಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಊರನ್ನು ಶಿಫ್ಟ್ ಮಾಡಿ ಮೇಲ್ಗಡೆ KR ನಗರ ಅಂತ ಕೃಷ್ಣರಾಜ ನಗರ ಅಂತ ನಾನು ಪ್ರತಿಷ್ಠಾಪನೆ ಮಾಡಿದೆ. ಇದು ಈಗ ಹಳೆ ಎಡತೊರೆ ಆಗಿದೆ. ಅದು ಎಡತೊರೆ ಅಂತ ಹೇಳ್ತಾರೆ ಹಿಂದಿನ ಜನರು. ಈಗ ಕೃಷ್ಣರಾಜ ನಗರ ಎಡತೊರೆ 2 ಅದಕ್ಕೆ ತಾಲೂಕಿಗೆ ಹೆಸರಿದೆ. ದೇವಸ್ಥಾನದ ಪೂಜಾ ಸಮಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30, ಸಂಜೆ 4:30ಯಿಂದ 6:30. ವಿಶೇಷ ದಿನ ಹೊರತುಪಡಿಸಿ. ಓಕೆ, ತುಂಬ ಧನ್ಯವಾದಗಳು ಸ್ವಾಮಿ. ಈ ದೇವಸ್ಥಾನದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಕ್ಕೆ ತುಂಬ ಧನ್ಯವಾದಗಳು. ಆಯ್ತು, ಧನ್ಯವಾದಗಳು. ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬಂದು ದೇವಾಲಯ ಅಭಿವೃದ್ಧಿ ಆದರೆ ಎಲ್ಲರಿಗೂ ವಿಶೇಷತೆ ಏನಿದೆ ಅದು ಜನಗಳಿಗೆ ತಿಳಿಸಿದ್ರೆ ಹೆಚ್ಚಿನ ಭಕ್ತಾದಿಗಳೆಲ್ಲ ಆಗಮಿಸ್ತಾರೆ. ದೇವಸ್ಥಾನ ಕೂಡ ಅಭಿವೃದ್ಧಿ ಆಗುತ್ತೆ. ಮುಜರಾಯಿ ಇಲಾಖೆ ಸೇರಿದ್ರೆ ಇಷ್ಟು ಹಿಂದೆ ಉಳಿದಿದೆ. ಪ್ರೈವೇಟ್ ಆಗಿದ್ದು ಇನ್ನೂ ಜಾಸ್ತಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಓಕೆ, ತುಂಬ ಧನ್ಯವಾದಗಳು ಸ್ವಾಮಿ. ಈ ಜಾಗದಲ್ಲಿ ಏನಿದೆ, ಇಲ್ಲಿ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಲಿಂಗ ಇದೆ. ಟೋಟಲ್ ಆಗಿ 48 ಲಿಂಗಗಳಿದೆ. ಈ 48 ಲಿಂಗಗಳನ್ನ ನಿಮ್ಮ ದರ್ಶನ ಮಾಡಿಸ್ತೇನೆ ನೋಡಿ.
ಹಿಂದೆ ಕಾಣಿಸ್ತಿರೋದೇ ಕಾವೇರಿ ನದಿ. ಈ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಎಡಭಾಗದಲ್ಲಿ ಕಾವೇರಿ ನದಿ ಹರಿತಾಳೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡ್ಬೋದು ಈ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಬ್ರಿಡ್ಜು. ಈ ಬ್ರಿಡ್ಜ್ ಮೇಲಿಂದ ನೋಡ್ಬೋದು ನದಿ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನೋಡಿ, ಆ ಕಡೆ ಒಂದು ಬ್ರಿಡ್ಜ್ ಇದೆ, ಈ ಕಡೆ ಒಂದು ಬ್ರಿಡ್ಜ್ ಇದೆ. ಈ ರೋಡ್ ಬಂದ್ಬಿಟ್ಟು ಹಾಸನ್ಗೆ ಹೋಗುತ್ತೆ ರೋಡು. ಆ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನೋಡ್ಬೋದು ಕಾವೇರಿ ನದಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿದ್ದಾಳೆ. ಇಲ್ಲಿಂದ ಈ ನದಿ ಏನಿದೆ ಇದು ಹರ್ಕೊಂಡು KRS ಡ್ಯಾಮನ್ನು ಸೇರುತ್ತೆ. ಡ್ಯಾಮ್ ಏನಿದೆ ಅದು ಫುಲ್ ಆದರೆ ಇನ್ನೂ ಕೂಡ ನೀರು ಜಾಸ್ತಿ ಆಗಿಬಿಡುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕು, ಸಬ್ಸ್ಕ್ರೈಬು ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಲೈಕು ಕಮೆಂಟ್ ಕೊಟ್ಟರೆ ನಾನು ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ.